ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಶ್ರೇಯಸ್ಸು ಶುಭವಸ್ತು. ತಾನು ಗರ್ಭಿಣಿ ಅಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಂಡ ಸಂಧ್ಯಾ ಶ್ರೇಯಸ್ಸು ಶುಭವಸ್ತು ಧಾರಾವಾಹಿ ಮಹೇಶನ್ನು ಸ್ವಲ್ಪ ಮನೆಯವರಿಗೆ ರೆಸ್ಪಾನ್ಸ್ ಮಾಡಲು ಪ್ರಾರಂಭಿಸಿದ್ದಾನೆ. 20 ವರ್ಷಗಳಿಂದ ಮಾತನಾಡದ ಮಹೇಶ್ ಈಗ ಒಂದೊಂದೇ ಪದಗಳನ್ನು ಮಾತನಾಡಲು ಶುರು ಮಾಡಿದ್ದಾನೆ. ಮಹೇಶ ಮಾತನಾಡುವುದು ಶಾರ್ವರಿಗೆ ಆತಂಕವನ್ನು ಸೃಷ್ಟಿ ಮಾಡಿದೆ. ಯಾಕಂದರೆ ಶಾರ್ವರಿ ಮಾಡಿದ ತಪ್ಪುಗಳೆಲ್ಲವೂ ಮಹೇಶನಿಗೆ ತಿಳಿದಿದೆ. ಹೀಗಾಗಿ ಆತ ಹುಷಾರಾದರೆ ಶಾರ್ವರಿ ಬಣ್ಣ ಬಯಲಾಗುತ್ತದೆ. ಈಗ ತುಳಸಿ ತಿಂಡಿ ತಿನ್ನಲು ಮಹೇಶನ್ನು ಕೂಡ ಡೈನಿಂಗ್ ಹಾಲ್ಗೆ ಕರೆದುಕೊಂಡು ಬರುತ್ತಾಳೆ. ಇದು ಶಾರ್ವರಿಗೆ ಆತಂಕವನ್ನು ಹೆಚ್ಚು ಮಾಡುತ್ತದೆ. ತಾನು ಗರ್ಭಿಣಿ ಅಲ್ಲ ಎಂದು ಸಂಧ್ಯಾ. ಇತ್ತ ಪ್ರಸಾದ್ ತಾತನ ಮನೆಯಲ್ಲಿ ಇರುತ್ತಾನೆ. ಸಂಧ್ಯಾ ಗಂಡ ಎದುರು ರೀಲ್ಸ್ ನೋಡುತ್ತಾ ಸಮಯ ಕಳೆತಿರುತ್ತಾನೆ. ಪ್ರಸಾದ್ಗೆ ಬೇಸರವಾಗುತ್ತದೆ. ಸಂಧ್ಯಾಳನ್ನು ಮಾತಿಗೆ ಎಳೆಯುತ್ತಾನೆ. ಆಗ ಸಂಧ್ಯಾ ತಾನು ಗರ್ಭಿಣಿ, ಈ ಸಮಯದಲ್ಲಿ ಆರಾಮವಾಗಿರಬೇಕು ಎಂದಳು. ಆಗ ಪ್ರಸಾದ್, ನೀನು ಗರ್ಭಿಣಿ ಅಲ್ಲ ಎಂದು ನನಗೆ ಚೆನ್ನಾಗಿ ಇವತ್ತು ರಿಪೋರ್ಟ್ ತೋರಿಸಿದ್ರು, ಆಸ್ಪತ್ರೆಯಲ್ಲಿ ವೈದ್ಯರೇ ಹೇಳಿದರು, ನಾನು ನಂಬಲ್ಲ ಎಂದು ಹೇಳುತ್ತಾನೆ. ಅದಕ್ಕೆ ಸಂಧ್ಯಾ, ನಾನು ಗರ್ಭಿಣಿ ಅಲ್ಲ, ಈ ಸುಳ್ಳು ಹೇಳದಿದ್ದರೆ ಈ ಮನೆಯಲ್ಲಿ ನನಗೆ ಜಾಗ ಸಿಗುತ್ತಿರಲಿಲ್ಲ. ನಿಮ್ಮ ಮನೆಯಲ್ಲಿ ಇರುವುದಕ್ಕಿಂತ ಇಲ್ಲಿ ಆರಾಮವಾಗಿದ್ದೇನೆ ಎಂದು ಹೇಳುತ್ತಾನೆ. ಪ್ರಸಾದ್ ಏನು ಮಾತನಾಡದೆ ಸುಮ್ಮನಾಗಿರುತ್ತಾನೆ. ಪಾಸಿಟಿವ್ ಆಗಿರುವ ಪೂರ್ಣಿ. ಇನ್ನು ಪೂರ್ಣಿಮಾಳಿಗೆ ಆಯುರ್ವೇದಿಕ್ ಔಷಧಿಯನ್ನು ತೆಗೆದುಕೊಳ್ಳಲು ಶುರು ಮಾಡಿದ್ದೇನೆ ಎಂದರೆ ಮಗುವಿನ ಮೇಲೆ ಆಸೆ ಹೆಚ್ಚಾಗುತ್ತಿದೆ. ಪೂರ್ಣಿಮಾ ಪಾಸಿಟಿವ್ ಆಗಿರುವುದನ್ನು ಕಂಡು ಅವಿ ಖುಷಿಯಾಗುತ್ತಿದೆ. ಪೂರ್ಣಿಮಾ ಬಳಿ ಅವಿ ತನಗೆ ಬಿದ್ದ ಕನಗುವಿನ ಕನಸನ್ನು ಹೇಳಿಕೊಂಡು ಖುಷಿಪಡುತ್ತಾನೆ. ನನಗೆ ನನ್ನ ಅಮ್ಮ ಹುಟ್ಟಿ ಬರಬೇಕು ಎನ್ನುತ್ತಾಳೆ. ಇದೇ ಮಾತನ್ನು ಹೇಳುವಾಗ ತುಳಸಿ, ಅಮ್ಮ ನನ್ನ ತಾಯಿಯಂತೆಯೇ ಬೇರೆಯವರ ಖುಷಿಗಾಗಿ ತಾಳ್ಮೆಯಿಂದ ಇರುತ್ತಿದ್ದರು ಎಂದು ತುಳಸಿಯು ನಿಧಾನವಾಗಿ ಒಪ್ಪಿಕೊಳ್ಳುತ್ತಿದ್ದಾನೆ. ಇದನ್ನು ಗಮನಿಸಿದ ಪೂರ್ಣಿಮಾಳಿಗೆ ಖುಷಿಯಾಗುತ್ತದೆ. ಅಭಿಗೆ ಥ್ಯಾಂಕ್ಸ್ ಹೇಳಿದ ತುಳಸಿ ಕಾಫಿಯನ್ನು ತೆಗೆದುಕೊಂಡು ಅಭಿ ರೂಮಿಗೆ ಹೋಗಿ ಕೊಡುತ್ತಾನೆ. ಆಗ ಅಭಿ, ನಿಮಗೆ ಎಷ್ಟು ಅವಮಾನ ಮಾಡಿದರೂ ನೀವು ನಗುತ್ತಾ ಇರುತ್ತೀರಾ ಎಂದು ಕೇಳುತ್ತಾನೆ. ಅದಕ್ಕೆ ತುಳಸಿ, ನೀನು ನಿನ್ನೆ ನನ್ನ ಮನೆಯಲ್ಲೇ ನಡೆದುಕೊಂಡ ರೀತಿ ಇಷ್ಟವಾಯಿತು, ಜೊತೆಗೆ ಸಮರ್ಥ ಕೆಲಸದ ಬಗ್ಗೆ ಮಾತನಾಡದೇ ಇದ್ದಿದ್ದಕ್ಕೆ ಥ್ಯಾಂಕ್ಸ್ ಎಂದು ಹೇಳುತ್ತಾನೆ. ಅಭಿ ತುಳಸಿ ಮಾತಿಗೆ ಒತ್ತು ಕೊಡದೆ, ನಿಮ್ಮ ಮಗಳು ಸಂಧ್ಯಾಳಿಗೆ ಒಳ್ಳೆಯ ಬುದ್ಧಿ ಹೇಳಿಕೊಡಿ, ಸ್ಮಾರ್ಟ್ ಆಗಿ ಕೆಲಸ ಮಾಡಿದರೆ ಸಮರ್ಥ್ಗೆ ಒಳ್ಳೆಯ ಕೆಲಸ ಸಿಗುತ್ತೆ ಎಂದು ಕೂಡ ಹೇಳಿಕೊಡುತ್ತಾನೆ. ಸಮರ್ಥ್ಗೆ ಸಮಾಧಾನ ಮಾಡಿದ ತಾತ. ಇತ್ತ ಸಂಧ್ಯಾ ಬೇಕಂತಲೇ ಸಮರ್ಥ ಕೆಲಸದ ವಿಚಾರಕ್ಕೆ ಹೀಯಾಳಿಸುತ್ತಿರುತ್ತಾಳೆ. ಆದರೆ ಸಮರ್ಥ ಆಫೀಸ್ನಲ್ಲಿ ತಾನು ಮಾಡುತ್ತಿರುವ ಕೆಲಸದ ಬಗ್ಗೆ ಸಿರಿಗೆ ಗೊತ್ತಿರುವುದಿಲ್ಲ. ಸಿರಿ ಸಮರ್ಥ ನನ್ನ ಬಳಿ ಯಾವ ವಿಚಾರವನ್ನು ಮುಚ್ಚಿಡುವುದಿಲ್ಲ ಎಂದಾಗ ಸಮರ್ಥ ಮನಸ್ಸಿಗೆ ಗಿಲ್ಟಿ ಫೀಲ್ ಆಗುತ್ತದೆ. ಸಮರ್ಥ ಈ ಬಗ್ಗೆ ಯೋಚಿಸುತ್ತಾ ಕುಳಿತಾಗ ತಾತ ಬಂದು ಸಮಾಧಾನ ಮಾಡುತ್ತಾರೆ. ನಿನಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ, ನೀನು ನಿಯತ್ತಿನಿಂದ ಕೆಲಸ ಮಾಡುತ್ತಿದ್ದೀಯಾ, ಸಂಧ್ಯಾ ರೀತಿ ಕೆಟ್ಟ ಕೆಲಸವನ್ನು ಮಾಡುತ್ತಿಲ್ಲ ಎಂದು ಯೋಚಿಸಬೇಡ ಎಂದು ಹೇಳುತ್ತಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.